ಕನಸು ಹೊಸ ಭರವಸೆಯೊಂದಿಗೆ ಹೂಡಿಕೆದಾರರ ಸಮಾವೇಶಕ್ಕೆ ಅರ್ಥಪೂರ್ಣ ತೆರೆ ಬಿದ್ದಿದೆ. ಹೂಡಿಕೆದಾರರಿಗೆ ಸಕಾರಾತ್ಮಕ ಸಂದೇಶ ರವಾನೆ ಮಾಡಿರುವ ಈ ಸಮಾವೇಶದಲ್ಲಿ ಬರೋಬ್ಬರಿ 10,27,378 ಕೋಟಿ ಬಂಡವಾಳ ಹರಿದು ಬಂದಿದೆ. ಕೊನೆ ದಿನದ ಝಲಕ್ ಹೇಗಿತ್ತು ನೋಡೋಣ ಬನ್ನಿ. 4 ದಿನಗಳು ಅರಮನೆ ಮೈದಾನದಲ್ಲಿ ನಡೆದ ಪ್ರತಿಷ್ಠಿತ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಶುಕ್ರವಾರ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ತೆರೆ ಬಿತ್ತು. ಗಣ್ಯಾತಿ ಗಣ್ಯರು ಮತ್ತು ರಾಜ್ಯ ಸಚಿವ ಸಂಪುಟದ 10 ಸಚಿವರು ಹಾಜರಿದ್ದ ಸಮಾರೋಪ ಸಮಾರಂಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು 2025-30ರ ಅವಧಿಯವರೆಗಿನ ಪರಿಸರ ಸ್ನೇಹಿ ಸಾರಿಗೆ ನೀತಿಯನ್ನ ಬಿಡುಗಡೆಗೊಳಿಸಿದರು. ಸಮಾರೋಪದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿ 3 ವರ್ಷಗಳ ನಂತರ ನಡೆದ ಹೂಡಿಕೆದಾರರ ಸಮಾವೇಶವು ಒಂದು ನಿರ್ಣಾಯಕ ಉದ್ದೇಶದೊಂದಿಗೆ ನಡೆದಿದೆ. ನೂತನ ಕೈಗಾರಿಕಾ ನೀತಿ, ಪರಿಸರ ಸ್ನೇಹಿ ಸಾರಿಗೆ ನೀತಿ, ಎಐ ಆಧಾರಿತ ಏಕಗವಾಕ್ಷಿ ಪೋರ್ಟಲ್ ಮುಂತಾದವುಗಳನ್ನು ಹೂಡಿಕೆದಾರರಿಗೆ ಕೊಡುಗೆಯಾಗಿ ನೀಡಿದ್ದೇವೆ ಅಂತ ಹೇಳಿದರು. ಎಲ್ಲ ಕಡೆನೂ ಕೂಡ ನಾವು ಇನ್ವೆಸ್ಟರ್ಸ್ನ ಭೇಟಿಯಾಗಿ ಅವರಿಗೆ ಕರ್ನಾಟಕ ಒಂದು ಇಕೋಸಿಸ್ಟಮ್ ಇದೆ, ಪರಿಸರ ಸ್ನೇಹಿ ಏನು ಇಲ್ಲಿ ಪರಿಸರ ಇದೆ, ಉದ್ಯೋಗವನ್ನು ಹೂಡಲಿಕ್ಕೆ, ಉತ್ತಮ ಬಂಡವಾಳವನ್ನು ಹೂಡಲಿಕ್ಕೆ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಇವತ್ತು ಅದರ ಪ್ರಯುಕ್ತ ಇವತ್ತು ಸಹ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಅನಿಸಿದ ಹಾಗೆ 10,27,378 ಕೋಟಿ ರೂಪಾಯಿ ಇವತ್ತು ಬಂಡವಾಳ ಹೂಡಿಕೆ ಇವತ್ತು ಸಹ ಹರಿದು ಬರ್ತಾ ಇದೆ. 19 ದೇಶಗಳ ರಾಯಭಾರಿಗಳು, ಕಾನ್ಸುಲ್ ಜನರಲ್ಗಳು, ಉದ್ಯಮ ಸಂಘಟನೆಗಳ ಉನ್ನತ ಪ್ರತಿನಿಧಿಗಳು, ಜಾಗತಿಕ ಮಟ್ಟದ ಕಂಪನಿಗಳ ಸಿಇಒ ಮತ್ತು ಅಧ್ಯಕ್ಷರ ಜೊತೆ ಕೈಗಾರಿಕಾ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಭೇಟಿಯೂ ನಡೆಯಿತು. ಜಾಗತಿಕ ಹೂಡಿಕೆದಾರರ ಸಮಾವೇಶದ ಮೂಲಕ ಸದ್ಯಕ್ಕೆ ರಾಜ್ಯಕ್ಕೆ 10.27 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮತ್ತು 6 ಲಕ್ಷ ಉದ್ಯೋಗ ಸೃಷ್ಟಿ ಖಾತ್ರಿಯಾಗಿದೆ. ಈಗ ಖಾತ್ರಿಯಾಗಿರೋ ಹೂಡಿಕೆಯಲ್ಲಿ 75% ಬೆಂಗಳೂರಿನ ಆಚೆ ಇರೋ ಪ್ರದೇಶಗಳಿಗೆ ಹೋಗಲಿದ್ದು, 45% ಬಂಡವಾಳ ಉತ್ತರ ಕರ್ನಾಟಕದ ಪ್ರದೇಶಗಳಿಗೆ ಹರಿಯಲಿದೆ. 75% ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್ 75% ಇನ್ವೆಸ್ಟ್ಮೆಂಟ್ಸು ಇವತ್ತು ಬಿಯಾಂಡ್ ಬೆಂಗಳೂರು ಇದಾವೆ. 10 ಲಕ್ಷ ಕೋಟಿಯಲ್ಲಿ 75%. ಹ್ಯಾಪಿ ಟು ಶೇರ್ ವಿತ್ ಯು. ಅದರಲ್ಲಿ ನಾರ್ತ್ ಕರ್ನಾಟಕಕ್ಕೆ 45% ಇನ್ವೆಸ್ಟ್ಮೆಂಟ್ ಹೋಗ್ತದೆ. 75% ಬಿಯಾಂಡ್ ಬೆಂಗಳೂರು, ನಾರ್ತ್ ಕರ್ನಾಟಕಕ್ಕೆ 45%. ಸ್ನೀಡರ್ ಎಲೆಕ್ಟ್ರಿಕ್ ಸಂಸ್ಥೆಯು ವಿದ್ಯುತ್ ಸಾಧನಗಳ ತಯಾರಿಕೆ ಮತ್ತು ಸಂಶೋಧನೆಗೆ 2,247 ಕೋಟಿ ರೂಪಾಯಿ, ಓಲ್ವೋ ಕಂಪನಿಯು ವಿದ್ಯುತ್ ಚಾಲಿತ ಬಸ್, ಟ್ರಕ್ ತಯಾರಿಕೆಗೆ 1,400 ಕೋಟಿ ರೂಪಾಯಿ, ಹೋಂಡಾ ಕಂಪನಿಯು ಇವಿ ವಾಹನಗಳ ತಯಾರಿಕೆಗೆ 600 ಕೋಟಿ ರೂಪಾಯಿ ಹೂಡುತ್ತಿವೆ. 2025-30ರವರೆಗಿನ ನೂತನ ಕೈಗಾರಿಕಾ ನೀತಿಯಡಿ ಒಟ್ಟಾರೆಯಾಗಿ 20 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಇಟ್ಕೊಳ್ಳಲಾಗಿದೆ. ಬಿಗ್ಗೆಸ್ಟ್ ಬ್ಯಾಟರೀಸ್ ಕಮಿಂಗ್ ಇನ್ ಬಿಜಾಪುರ್, ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ನಮ್ಮ IBC ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ, ಇನ್ನೊಂದು ಕಂಪನಿ ಐ ಕೆನಾಟ್ ಅನೌನ್ಸ್. ಇದು ಮತ್ತೆ ಬಹಳಷ್ಟು ಜನರಿಗೆ ಹೇಳ್ತೇನೆ, ಇದು ದಿಸ್ ಈಸ್ ನಾಟ್ ದ ಎಂಡ್, ದಿಸ್ ಈಸ್ ದ ಬಿಗಿನಿಂಗ್. ಐ ರಿಪೀಟ್ ಇಟ್ ಇಸ್ ದ ಬಿಗಿನಿಂಗ್. ಇನ್ನೂ ಒಂದಿಷ್ಟು MOUs ಇನ್ನೂ ಒಂದಿಷ್ಟು ಬರ್ತಾ ಇದ್ದಾವೆ. ಬಿಕಾಸ್ ಅವರಲ್ಲಿ ಕೆಲವೊಂದು ಪದ್ಧತಿ ಇದೆ, ಮಾರ್ಚ್ನಲ್ಲಿ ಅವ್ರು ಬೋಲ್ಡ್ಸ್ ಆಗ್ತವೆ, ಆ ಬೋಲ್ಡ್ನಲ್ಲಿ ಅವ್ರು ಅಪ್ರೂವ್ ಮಾಡಿ ಹೇಳಬೇಕಾಗ್ತದೆ. ವೆನ್ ಯು ಆರ್ ರೀಇಮ್ಯಾಜಿನಿಂಗ್ ಗ್ರೋತ್, ಅಂದರೆ ನಾವು ಮತ್ತು ಹೊಸ ಟೈಪ್ ಆಫ್ ಗ್ರೋತನ್ನು ನೋಡ್ತಾ ಇದ್ದೀವಿ. ನ್ಯೂ ಕೈಂಡ್ ಆಫ್ ಗ್ರೋತ್ ವಿಚ್ ವಿಲ್ ಹ್ಯಾಪನ್, ವಿಚ್ ಶುಡ್ ಬಿ ರೆಸಿಲೆಂಟ್. ನಾವು ತಯಾರಾಗಿರಬೇಕು ಅದಕ್ಕೆ. ಬೆಂಗಳೂರು ಕ್ಯಾನ್ ಲೀಡ್ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಾರೆ. ಆ ರೀತಿ ಇವತ್ತು ಸಹ ಮಾಡಿದ್ವಿ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಾಗತಿಕ ಹೂಡಿಕೆದಾರರ ಚಿತ್ತ ಬೆಂಗಳೂರಿನತ್ತ ಇದ್ದರೂ ಸಹ ಉತ್ತರ ಕರ್ನಾಟಕ ಭಾಗಕ್ಕೆ 45% ಬಂಡವಾಳ ಹರಿದು ಹೋಗಿದೆ. ಇದು ಈ ಬಾರಿಯ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಹೆಗ್ಗುರುತಾಗಿದೆ. ಒಟ್ಟಾರೆ ಇನ್ವೆಸ್ಟ್ ಕರ್ನಾಟಕ ನಿರೀಕ್ಷೆಗೂ ಮೀರಿ ಸಕ್ಸಸ್ ಆಗಿದೆ. ಇದು ಕರ್ನಾಟಕದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯಲಿದೆ ಎಂಬ ವಿಶ್ವಾಸ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.